ಈ ಜೀವನನೇ ಸಾಕು ಗುರು, ಎಷ್ಟು ಅಂತ ಕಷ್ಟಪಡಲಿ, ಇನ್ಮೇಲೆ ನನ್ನ ಕೈಯಿಂದ ಆಗಲ್ಲ, ಇದಕ್ಕಿಂತ ಜಾಸ್ತಿ ನೋವನ್ನು ಅನುಭವಿಸೋದು ಅಂತ ಅಂದರೆ, ಕಷ್ಟಪಡೋದು ಅಂತ ಅಂದರೆ ನನ್ನ ಕೈಯಲ್ಲಾಗಲ್ಲ ಅಂತ ಅನ್ನಿಸ್ದಾಗ ನೀವು ಒಮ್ಮೆ ಅವರನ್ನು ನೆನೆಸಿಕೊಳ್ಳಿ. ಯಾರು ನಿಮ್ಮ ಬಗ್ಗೆ ಚುಚ್ಚಿ ಮಾತನಾಡಿ ಕಿಂಡಲ್ ಮಾಡಿದ್ರು, ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ಅವಮಾನ ಮಾಡಿದ್ರು, ಅವರನ್ನು ಒಂದು ಸಾರಿ ನೆನಪಿಸ್ಕೊಳ್ಳಿ. ನೀವು ಯಾಕೆ ಇದನ್ನು ಶುರು ಮಾಡಿದ್ರಿ? ಸೋತೆ ಅಂತ ಬಿಟ್ಟೋಗಕ್ಕ? ಅದೇ ಶುರುವಲ್ಲಿ ಎಷ್ಟೊಂದು ಎಕ್ಸೈಟ್ಮೆಂಟಲ್ಲಿದ್ರಿ, ಎಷ್ಟೊಂದು ಜೋಶಲ್ಲಿದ್ರಿ. ಆದರೆ ಇವಾಗೇನಾಯಿತು? ಮಾಡೋದಕ್ಕೆ ಆಗ್ತಾ ಇಲ್ವಾ ಅಥವಾ ಮಾಡೋದಕ್ಕೆ ಇಷ್ಟನೇ ಇಲ್ವಾ? ಗಿವ್ ಅಪ್ ಮಾಡಬೇಕು ಅಂತ ಅನ್ನಿಸ್ದಾಗಲೆಲ್ಲ ಇದನ್ನು ಯಾಕೆ ಮಾಡಬೇಕು ಅಂದ್ಕೊಂಡಿದ್ದೆ ಅನ್ನೋದನ್ನು ಯೋಚನೆ ಮಾಡಿ. ಅವತ್ತು ಮುಖ್ಯವಾಗಿರೋದು ಇವತ್ತು ಇಲ್ಲ ಅಂತ ಅಂದರೆ ಹೇಗೆ? ಒಂದು ಮಾತಂತರೂ ಸತ್ಯ ಗುರು, ಇವತ್ತೇನು ನೀವು ಅನುಭವಿಸ್ತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ, ನೋವನ್ನು ಸಹಿಸಿಕೊಳ್ತಾ ಇದ್ದೀರಾ, ಇದು ಪರ್ಮನೆಂಟ್ ಅಲ್ಲ. ಇದು ನಿಮಗೆ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತೆ. ಇವತ್ತು ನೀವೇನು ಶ್ರಮ ಪಡ್ತಾ ಇದ್ದೀರಾ, ನಿಮಗೆ ಮುಂದೊಂದು ದಿನ ಅದು ಆಶ್ರಯ ಆಗೇ ಆಗತ್ತೆ. ನೀವಂದರೆ ಯಾರು? ನೀವೊಬ್ಬರು ಸದೃಢವಾದ ಮನಸ್ಸಿರೋರು, ಸದೃಢವಾದ ದೇಹವಿರೋರು ಮತ್ತು ಒಬ್ಬ ಸದೃಢವಾದ ಪರ್ಸ್ನಾಲಿಟಿ ಅನ್ನೋದು ಮರಿಬೇಡಿ. ಈ ನಂಬಿಕೆ ನಿಮ್ಮಲ್ಲಿರಲಿ ಗುರು. ತುಂಬ ಕಷ್ಟ ಇದೆ, ನನ್ನಿಂದ ಸಾಧ್ಯ ಇಲ್ಲ, ಯಾಕಂದರೆ ನನ್ನ ಹತ್ರ ಅದಿಲ್ಲ ಇದಿಲ್ಲ, ಅಥವಾ ಫ್ಯಾಮಿಲಿ ಪರ್ಮಿಷನ್ ಕೊಡ್ತಾ ಇಲ್ಲ, ಬೋರ್ ಆಗ್ತಾ ಇದೆ, ಕೆಲಸ ಇದೆ ಅಂತೆಲ್ಲ ಎಷ್ಟು ಅಂತ ರೀಸನ್ಸ್ಗಳನ್ನೆಲ್ಲ ಕೊಡ್ತಾ ಕೂಡ್ತೀರಾ. ಎಷ್ಟೇ ಟೆನ್ಷನ್ ಇರಲಿ, ಪ್ರಾಬ್ಲಮ್ ಇರಲಿ, ಪ್ರೆಷರ್ ಇರಲಿ, ಏನೇ ಇರಲಿ, ಯಾವತ್ತಿಗೂ ಹಿಂದೆ ಸರಿಯಬೇಡಿ. ಅಫ್ಕೋರ್ಸ್ ಒಂದು ಚೂರು ಕಷ್ಟ ಆಗುತ್ತೆ, ಒಂಚೂರು ಯಾಕೆ ಸಾಕಷ್ಟು ಕಷ್ಟಪಡಬೇಕಾಗತ್ತೆ, ಆದರೆ ಮುಂದಿಟ್ಟ ಹೆಜ್ಜೆಯನ್ನು ಯಾವತ್ತಿಗೂ ಹಿಂದೆ ತೆಗೆಯಬೇಡಿ. ನೀವು ಸೋಲ್ಬೇಕು, ಸೋತು ಮುಖ ಕೆಳಗಡೆ ಮಾಡಿಕೊಂಡು ತಿರುಗಾಡಬೇಕು, ಅದನ್ನು ನೋಡಿ ಖುಷಿ ಪಡಬೇಕು ಅಂತ ಕೆಲವರು ಕಾಗೆಗಳ ಥರ ಕಾಯ್ತಾ ಇದ್ದಾರೆ ರೀ. ಅವರ ಆಸೆ ನೆರವೇರೋದಕ್ಕೆ ಯಾವತ್ತಿಗೂ ನೀವು ಕಾರಣ ಆಗಬೇಡಿ. ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಅವರೇನು ಅಂದ್ಕೊಂಡಿದ್ದಾರೆ, ಅವರಿಗೆ ನೀವು ಮಾಡಿ ತೋರಿಸಿ. ಐ ನೋ ಸ್ನೇಹಿತರೆ, ಇದು ನಿಮಗೆ ತುಂಬ ಕಷ್ಟ ಆಗತ್ತೆ, ಆದರೆ ನಾನು ಯಾವತ್ತಿಗೂ ಹಿಂದೆ ಸರಿಯೋದಿಲ್ಲ ಅನ್ನೋ ಕಾನ್ಫಿಡೆನ್ಸು ನಿಮ್ಮಲ್ಲಿರಬೇಕು. ಸೊ ಎದ್ದೇಳಿ ಮತ್ತು ನಿಮ್ಮ ಗುರಿಗಾಗಿ ಇವತ್ತೇ ನಿರ್ಧಾರ ಮಾಡಿ, ನಾನು ಗೆಲ್ತೀನಿ ಅಂತ. ಯಾಕಂದರೆ ಸೋಲು ಅನ್ನೋದು ನಿಮ್ಮ ರಕ್ತದಲ್ಲೇ ಇಲ್ಲ ರೀ. ನಿಮಗೆ ಗೊತ್ತು ಮನುಷ್ಯ ಯಾವಾಗ ಸೋಲ್ತಾನೆ ಅಂತ ಅಂದರೆ ಅವನು ವೀಕ್ ಆದಾಗ. ಆ್ಯಂಡ್ ಯು ಆರ್ ನಾಟ್ ವೀಕ್, ನೀವು ಅಶಕ್ತರಲ್ಲ, ಬಲಿಷ್ಠರು. ಸೊ ಬಿ ರೆಡಿ ಟು ಸಕ್ಸಸ್. ಆಲ್ ದ ವೆರಿ ಬೆಸ್ಟ್.